ಜೈ ಹಿಂದ್ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅನ್ಕೊಳ್ಬಹುದು. ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿ ಪ್ರತಿಯೊಂದು ಟೈಗರ್ಸ್ಗಳು ಸಿಂಹದಂತೆ ಕಾಯ್ತಾ ಇದ್ರಿ. ಜೈ ಹಿಂದ್. ಎಲ್ಲ ನನ್ನ ಮಂಗಳೂರು ಯಾರು, ಬೆಳಗಾವಿ ಯಾರು, ಬೆಂಗಳೂರು ಯಾರು ಟೈಗರ್ಸ್ಗಳಿಗೆ ಯಾರೆಲ್ಲ ಇಂಡಿಯನ್ ಆರ್ಮಿ ಅಗ್ನಿವೀರ್ ನೋಟಿಫಿಕೇಶನ್ಗಾಗಿ ಕಾಯ್ತಾ ಇದ್ರಲ್ಲ, ಸೊ ನಿಮ್ಮ ನೋಟಿಫಿಕೇಶನ್ ಕೂಡ ರಿಲೀಸ್ ಆಯಿತು ಜಸ್ಟ್ 2 ಅವರ್ಸ್ ಇಂದನೆ. ಮಂಗಳೂರು ಎಆರ್ದು ಕೂಡ ಅದರ ಜೊತೆಗೆ ಬೆಳಗಾವಿ ಎಆರ್ ಮತ್ತು ಮಂಗಳೂರು ಎಆರ್ ಟೋಟಲಿ 3 ಎಆರ್ದು ನಿಮ್ಗೆ PDF ಕೂಡ ಓಪನ್ ಆಗಿದೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ದಲ್ಲಿ. ನೀವು ಕೂಡ ಹೋಗಿ ಡೌನ್ಲೋಡ್ ಅನ್ನ ಮಾಡ್ಕೊಂಡು ನೋಡ್ಕೋಬಹುದು ಸ್ನೇಹಿತರೆ. ಓಕೆ, ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಮಂಗಳೂರು ಎಆರ್ PDF ಅನ್ನ ತೋರಿಸ್ತಾ ಇದ್ದೀನಿ. ಸೊ ಮಂಗಳೂರು ಮತ್ತು ಬೆಂಗಳೂರು ಬೆಳಗಾವಿ ಎಆರ್ PDF ಸೊ ಸೇಮ್ ಟು ಸೇಮ್ ಆಗಿರ್ತಾವೆ. ಇದರಲ್ಲಿ ಏನು ಕೂಡ ಚೇಂಜಸ್ ಇರೋದಿಲ್ಲ. ಸೊ ಆ ಎಆರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡಿಸ್ಟ್ರಿಕ್ಟ್ನವ್ರು ಮಾತ್ರ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಈ ವಿಡಿಯೋದಲ್ಲಿ A to Z ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಿ ಯಾರೆಲ್ಲ ಯಾವ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು. ಸೊ ಹೈಟ್ ಎಷ್ಟು ಬೇಕಾಗುತ್ತಾ, ನೆಕ್ಸ್ಟ್ ವೇಟ್ ಎಷ್ಟು ಬೇಕಾಗುತ್ತಾ, ರನ್ನಿಂಗ್ ಎಷ್ಟು ಇರ್ತದೆ, ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಅರ್ಜಿ ಸಲ್ಲಿಸುವ ದಿನಾಂಕ ಎಷ್ಟು, ವಯೋಮಿತಿ ಎಷ್ಟಿದ್ದವರು ಅರ್ಜಿಯನ್ನ ಸಲ್ಲಿಸಬೇಕು, ಪ್ರತಿ ಒಂದು ಇನ್ಫಾರ್ಮೇಶನ್ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಪೂರ್ತಿ ಎಂಡ್ ವಿಡಿಯೋ ಮಟ್ಟನು ಕೂಡ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ ಸಿಗ್ತದ ಸ್ನೇಹಿತರೆ. ಓಕೆ, ನೋಡ್ಕೋಬಹುದು. ಪ್ರತಿಯೊಬ್ರು ಕೂಡ ನಿನ್ನೆ ತಾನೇ ನೋಟಿಫಿಕೇಶನ್ ಮಾರ್ನಿಂಗ್ ನಿಮ್ಗೆ 12:30ಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರು. ಸೊ ನಮ್ಮ ಕರ್ನಾಟಕದ ಯಾವುದು ಕೂಡ ನೋಟಿಫಿಕೇಶನ್ ಬಂದಿರಲಿಲ್ಲ. ಸೊ ಇವಾಗ 3 AR ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ದಾರೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ದಿನಾಂಕ ಬಂದ್ಬಿಟ್ಟು 13 ಫೆಬ್ರವರಿ ಅಂತ ಹಿಡಿದು 1 ಏಪ್ರಿಲ್ ವರೆಗಡೆ ನಿಮ್ದು ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಪ್ರಾರಂಭವಾಗಿರ್ತದೆ. ನೀವು ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದು. ಅದು ಎಲ್ಲಿಪ್ಪ ಅಂದ್ರೆ www.joinindianarmy.nic.in ಅಂತ ಸರ್ಚ್ ಮಾಡಿದ್ರೆ ಆ ವೆಬ್ಸೈಟ್ ನಲ್ಲಿ ಹೋಗಿ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ ಸರ್, ವಯೋಮಿತಿ 17 ವರೆಯಿಂದ 22 ಮಾಡಿದಾರೆ. ಓಕೆ, ನೋಡ್ಕೊಳ್ಳಿ ಸ್ನೇಹಿತರೆ, 17 ವರೆಯಿಂದ 22 ಮಾಡಿದ್ದಾರೆ. ನೋಟಿಫಿಕೇಶನ್ ನಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕನ್ಫ್ಯೂಷನ್ ಆಗ್ತಾ ಇದ್ರೆ, ಸರ್ 2004 ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅರ್ಜಿಗಳನ್ನ ಸಲ್ಲಿಸೋಕೆ ಬರಾಕತ್ತಿಲ್ಲ ಸರ್, ನಮಗೆ ಇನ್ನೂ 22 ಕಂಪ್ಲೀಟ್ ಆಗಿಲ್ಲ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ತರ ಇರೋದಿಲ್ಲ. ನೀವು ಯಾವಾಗ ಇಂಡಿಯನ್ ಆರ್ಮಿಗೆ ಜಾಯ್ನಿಂಗ್ ಆಗ್ತಿಲ್ಲ, ಸೊ ಆ ಡೇಟ್ ಅನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡಿ ತಗೊಂಡಿರ್ತಾರ. ಸೊ ಅದ್ರ ಬಗ್ಗೆ ಯಾರು ಕೂಡ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಅದ್ರ ಬಗ್ಗೆ ಇನ್ಮೇಲೆ ನಿಮ್ದು ಏಜ್ ಇಷ್ಟರೊಳಗಡೆ ಇತ್ತಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಿ ಟ್ರೈ ಮಾಡ್ರಿ. ಸುಮ್ಮನೆ ಕಾಲ್ ಮಾಡೋದು ಯಾಕೆ ಟೆನ್ಷನ್ ತಗೋತ್ರಿ, ಅವ್ರಿಗೆ ಕಾಲ್ ಮಾಡೋದು ಇವ್ರಿಗೆ ಕಾಲ್ ಮಾಡೋದು. ಸೊ ನಾನು ಡೀಟೇಲ್ ಆಗಿ ಕೊಡ್ತಾ ಹೋಗ್ತೀನಿ, ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಅಗ್ನಿವೀರ್ ಜನರಲ್ ಡ್ಯೂಟಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ದಿಲ್ಲ, 10ನೇ ತರಗತಿ ಪಾಸ್ ಆಗಿರ್ಬೇಕು, 45% ಅಗ್ರಿಗೇಟ್ ಆಗಿರ್ಬೇಕು. ಅಂದ್ರೆ ನಿಮ್ದು 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ನಲ್ಲಿ 45% ಅಗ್ರಿಗೇಟ್ ಆಗಿರ್ಬೇಕು. ಪ್ರತಿ ಒಂದು ಸಬ್ಜೆಕ್ಟಿಗೆ 33 ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು. ಇಂಟರ್ನಲ್ ಮತ್ತು ಥಿಯರಿ ಕೂಡಿಸಿಕೊಂಡು 33 ಮಾರ್ಕ್ಸ್ ಅನ್ನ ತಗೊಂಡಿದ್ರೆ ನೀವು ಅಗ್ನಿವೀರ್ ಟ್ರೇಡ್ಸ್ GDಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಇಲ್ಲ ಸರ್ ನನ್ನ ಹತ್ರ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಏನಾದ್ರು ಬೇಕಾಗುತ್ತಾ ಅಂತ ಕೇಳ್ತಾ ಇದ್ರಿ. ಸೊ ಡ್ರೈವಿಂಗ್ ಲೈಸೆನ್ಸ್ ಇದ್ರು ಓಕೆ, ಇರ್ಲಿಲ್ಲ ಅಂದ್ರೂ ನಡೀತದ ಸ್ನೇಹಿತರೆ. ಅದೇ ತರನಾಗಿ ಅಗ್ನಿವೀರ್ ಟೆಕ್ನಿಕಲ್ ಹಾಕ್ಬೇಕಪ್ಪ ಅಂದ್ರೆ 12ನೇ ತರಗತಿ ಮುಗಿದಿರಬೇಕು. ಸೈನ್ಸ್, ಫಿಸಿಕ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್ ವಿತ್ ಮಿನಿಮಮ್ 50 ಮಾರ್ಕ್ಸ್ ಅಗ್ರಿಗೇಟ್ ಆಗಿರ್ಬೇಕು. ಎಷ್ಟು? 50 ಮಾರ್ಕ್ಸ್ ಅಗ್ರಿಗೇಟ್ ಆಗಿರ್ಬೇಕು. ನೆಕ್ಸ್ಟ್ ಅದರ ಜೊತೆಗೆ ನೀವೇನಾದ್ರೂ ಡಿಪ್ಲೊಮಾ ಮುಗಿಸಿದ್ರಪ್ಪ ಅಂದ್ರೆ ಆ ವಿದ್ಯಾರ್ಥಿ ಕೂಡ ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದಾದ್ಮೇಲೆ ಸರ್ ಮತ್ತೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು? ITI ವಿದ್ಯಾರ್ಥಿ ಕೂಡ ಟೆಕ್ನಿಕಲ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದಾದ ನಂತರ ಸರ್ ಕ್ಲರ್ಕ್ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 12ನೇ ತರಗತಿ ಮುಗಿದಿರಬೇಕು. ಸೊ ನೋಡ್ಕೊಡ್ರಿ, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಆರ್ಟ್ಸ್ ವಿದ್ಯಾರ್ಥಿ ಕೂಡ ಕ್ಲರ್ಕ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್ ನನ್ನ ಹೈಟ್ ಕಡಿಮೆ ಇದೆಯಪ್ಪ ಅಂತಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ಅರ್ಜಿಯನ್ನ ಹಾಕ್ಬಹುದು. ನೋಡ್ಕೊಡ್ರಿ, ನಿಮ್ದು ಕೂಡ 60% ಅಗ್ರಿಗೇಟ್ ಆಗಿರ್ಬೇಕು. PUC ಯಲ್ಲಿ ಆರ್ಟ್ಸ್ ಆಗಿರಲಿ, ಕಾಮರ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ 60% ಅಗ್ರಿಗೇಟ್ ಆಗಿರ್ಬೇಕು. ಪ್ರತಿ ಒಂದು ಸಬ್ಜೆಕ್ಟಿಗೆ ನೀವು 50 ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು. ಇನ್ ಇಂಗ್ಲಿಷಿಗೂ ಕೂಡ ನೀವು 50 ಪ್ರತಿ ಟೋಟಲಿ ಬಂದ್ಬಿಟ್ಟು ಅಗ್ರಿಗೇಡು 50 ಆಗಿರ್ಬೇಕು. ಇಂಗ್ಲಿಷ್ ಸಬ್ಜೆಕ್ಟಿಗೆ ನೀವು 50 ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು. ಎಷ್ಟು? ಇಂಗ್ಲಿಷ್ ಸಬ್ಜೆಕ್ಟಿಗೆ 50 ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕು. ಸರ್ ಟ್ರೇಡ್ಸ್ಮನ್ ಹಾಕ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 10ನೇ ತರಗತಿ ಮೇಲೂ ಕೂಡ ಹಾಕ್ಬೋದು. ಇಲ್ಲ ಸರ್ ನಾನು 8th ಪಾಸ್ ಆಗಿ SSLC ಫೇಲ್ ಆಗಿದ್ದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿ ಕೂಡ ನೀವು 8th ಮೇಲೆ ಅಪ್ಲಿಕೇಶನ್ ಹಾಕ್ಬೋದು. ನೀವು ಕೂಡ 8th ಮೇಲೆ 33% ಅನ್ನ ತಗೊಂಡಿರ್ಬೇಕು. ಪ್ರತಿ ಸಬ್ಜೆಕ್ಟಿಗೆ 33 ಮಾರ್ಕ್ಸ್ ಅನ್ನ ತಗೊಂಡಿದ್ರೆ ಸೊ ನೀವು ಕೂಡ 8th ಮೇಲೆ ಆರ್ಮಿಗೆ ಸೆಲೆಕ್ಷನ್ ಆಗಬಹುದು. ಓಕೆ, ನೋಡ್ಕೊಡ್ರಿ. ನೆಕ್ಸ್ಟ್ ಇದರಲ್ಲಿ ಏನ್ ಇನ್ಫಾರ್ಮೇಶನ್ ಅಪ್ಪ ಅಂತಂದ್ರೆ ಹೈಟ್ ಎಷ್ಟು ಬೇಕಾಗುತ್ತಾ ಸರ್, ಹೈಟ್ ನಲ್ಲಿ ನಾವು ಸೆಲೆಕ್ಷನ್ ಆಗ್ತೀವಾ ಸರ್, ಎಕ್ಸಾಮ್ ಪಾಸ್ ಆದ್ರೂ ಕೂಡ ಹೈಟ್ ನಲ್ಲಿ ಫೇಲ್ ಆಗ್ತೀವಾ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ಅಗ್ನಿವೀರ್ ಜನರಲ್ ಡ್ಯೂಟಿಗೆ ಯಾರೆಲ್ಲ ಹಾಕ್ತಿರಲ್ಲ 166 ಸೆಂಟಿಮೀಟರ್ ಹೈಟ್ ಬೇಕಾಗುತ್ತಾ. ಅಗ್ನಿವೀರ್ ಟೆಕ್ನಿಕಲ್ ಹಾಕ್ತೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು 165 ಸೆಂಟಿಮೀಟರ್ ಬೇಕಾಗುತ್ತಾ. ಅಗ್ನಿವೀರ್ ಟ್ರೇಡ್ಸ್ಮನ್ ಹಾಕ್ತೀನಿ ಅನ್ನೋರು
66 ಸೆಂಟಿಮೀಟರ್ ಬೇಕಾಗುತ್ತೆ. ನೆಕ್ಸ್ಟ್ ಅದೇ ತರನಾಗಿ ಅಗ್ನಿವೀರ್ ಕ್ಲರ್ಕ್ ಆಗ್ತದವ್ರು, ಸರ್ ನಾನು ಅಗ್ನಿವೀರ್ ಕ್ಲರ್ಕಿಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ದೀನಿ ಸರ್ ನಾನು ಜಸ್ಟ್ ಸರ್ ನನ್ನ ಯಾಕಂದ್ರೆ ಹೈಟ್ ಕಡಿಮೆ ಇದೆ ಸರ್, ನಾನು ಆಲ್ರೆಡಿ ಇಂಡಿಯನ್ ಆರ್ಮಿಲಿ GD ಅಲ್ಲಿ ನಾನು ಹೈಟ್ ಫೇಲ್ ಆಗಿದ್ದೀನಿ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ನೀವು 162 ಸೆಂಟಿಮೀಟರ್ ಹೈಟ್ ಇದೆ ಸ್ನೇಹಿತರೆ. ಎಷ್ಟು? 162 ಸೆಂಟಿಮೀಟರ್ ಹೈಟ್ ಇದೆ, ನೀವು ಕೂಡ ಕ್ಲರ್ಕ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಚೆಸ್ಟ್ ಬಂದ್ಬಿಟ್ಟು ನಾರ್ಮಲಿ ನಿಮ್ದು 77 ಸೆಂಟಿಮೀಟರ್ ಬೇಕಾಗುತ್ತೆ, ಎಕ್ಸ್ಪಾಂಡೆಡ್ ಅನ್ನ ಮಾಡಿದಾಗ 5 ಸೆಂಟಿಮೀಟರ್ ಎಕ್ಸ್ಪಾಂಡ್ ಆಗಬೇಕಾಗುತ್ತೆ. ಟೋಟಲಿ 77 to 82 ಸೆಂಟಿಮೀಟರ್ ಎಕ್ಸ್ಪಾಂಡ್ ಅನ್ನ ಮಾಡಿದ್ರೆ ನೀವು ಆರಾಮ್ಸಾಗಿ ಪ್ರತಿಯೊಬ್ರು ಕೂಡ ಪಾಸ್ ಆಗ್ತಾರೆ. ಪ್ರತಿಯೊಂದು ಯಾವುದೇ ಟ್ರೇಡ್ ಇದ್ರು ಕೂಡ ನಾರ್ಮಲಿ ಚೆಸ್ಟ್ 77 ಬೇಕಾಗುತ್ತಾ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಚೆಸ್ಟ್ ನಲ್ಲಿ ಯಾರಿಗೆಲ್ಲ ಕನ್ಸೆಷನ್ ಇರ್ತೈತಿ, ಸ್ಪೋರ್ಟ್ಸ್ ಕೋಟಾದವ್ರಿಗೆ ಇರ್ತೈತಿ ಮತ್ತು ರಿಲೇಷನ್ ಸರ್ಟಿಫಿಕೇಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಚೆಸ್ಟ್ ನಲ್ಲಿ ಕನ್ಸೆಷನ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಅದೇ ತರನಾಗಿ ಸರ್ ಯಾರಿಗೆಲ್ಲ ಬೋನಸ್ ಮಾರ್ಕ್ಸ್ ಸಿಗ್ತದ ನೋಡ್ಕೊಡ್ರಿ. ಎಕ್ಸ್ ಸರ್ವಿಸ್ ಮ್ಯಾನ್ ಮಕ್ಳು ಯಾರಾದ್ರೂ ಇದ್ರೆ 20 ಮಾರ್ಕ್ಸ್ ಸಿಗ್ತದ. ನೆಕ್ಸ್ಟ್ ಅದೇ ತರನಾಗಿ ಸ್ಪೋರ್ಟ್ಸ್ ಮ್ಯಾನ್ ಇದ್ರೆ 20 ಮಾರ್ಕ್ಸ್ ಸಿಗ್ತದ. ನೆಕ್ಸ್ಟ್ ಅದೇ ತರನಾಗಿ ನೀವೇನಾದ್ರೂ NCC ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತಪ್ಪ ಅಂದ್ರೆ A ಸರ್ಟಿಫಿಕೇಟ್ ಇರ್ತಕ್ಕಂಥವ್ರಿಗೆ 5 ಮಾರ್ಕ್ಸ್ ಇರ್ತದ, B ಸರ್ಟಿಫಿಕೇಟ್ ಇರ್ತಕ್ಕಂಥವ್ರಿಗೆ 10 ಮಾರ್ಕ್ಸ್ ಇರ್ತದ. NCC C ಸರ್ಟಿಫಿಕೇಟ್ ಹೋಲ್ಡರ್ ಯಾರಾದ್ರೂ ಇದ್ರಪ್ಪ ಅಂದ್ರೆ 20 ಮಾರ್ಕ್ಸ್ ಇರ್ತದ. ಅದೇ ತರನಾಗಿ ಸರ್ RDC ಪೀರಿಯಡ್ ಮಾಡಿದ್ದೀನಿ ರಿಪಬ್ಲಿಕ್ ಡೇ ಡೆಲ್ಲಿಯಲ್ಲಿ ಸರ್ ಜನವರಿ 26 ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 25 ಮಾರ್ಕ್ಸ್ ಬೋನಸ್ ಅನ್ನ ಕೊಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ಏನ್ ಕೊಟ್ಟಿದ್ದಾರೆ ಸರ್, ಅಕಸ್ಮಾತ್ ಏನಾದ್ರೂ ನಾವು ಅಪ್ಲಿಕೇಶನ್ ಅನ್ನ ಹಾಕುವಾಗ ಟ್ಯಾಟೋ ಏನಾದ್ರೂ ನಿದ್ರೆ ನಡೀತದ, ಓಕೆ ಟ್ಯಾಟೋ ಇದ್ರೂ ಕೂಡ ನಡೀತದೆ ಅಪ್ಲಿಕೇಶನ್ ಸಲ್ಲಿಸುವಾಗ, ಬಟ್ ಫಿಸಿಕಲ್ ಹೋಗೋ ಟೈಮಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳ ಕೈಯಲ್ಲಿ ಏನಾದ್ರೂ ಟ್ಯಾಟೋ ಇದ್ರೆ ರಿಮೂವ್ ಮಾಡಿಸ್ಕೊಳ್ಳಿ, ರಿಮೂವ್ ಆಗುತ್ತಾ. ಸೊ ಪ್ರತಿಯೊಬ್ರು ಕೂಡ ಟ್ಯಾಟೋ ಅನ್ನ ರಿಮೂವ್ ಮಾಡಿಸಿದ್ರೆ ಮಾತ್ರ ನೀವು ಡಿಫೆನ್ಸ್ ಹೋಗಕ ಕರೆಕ್ಟ್ ಆಗಿ ಎಲಿಜಿಬಲ್ ಅದಿರ ಅಂತ ಅರ್ಥ. ಅಕಸ್ಮಾತ್ ನಿಮ್ಮ ಹತ್ರ ಏನಾದ್ರೂ ಇರ್ಲಿಲ್ಲಪ್ಪ ಅಂದ್ರೆ ನೀವು ರಿಜೆಕ್ಟ್ ಮಾಡ್ತಾರ. ಸೊ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಅದಾದ್ಮೇಲೆ ಏನಿರ್ತಪ್ಪ ಅಂದ್ರೆ ಟೋಟಲಿ ನಿಮಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟು? 250 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಸರ್ ನಾನು GD ಟ್ರೇಡ್ಮನ್ ಟೆಕ್ನಿಕಲ್, ಸರ್ ನಾನು ಸೈನ್ಸ್ ವಿದ್ಯಾರ್ಥಿ, ನಾನು ಟೆಕ್ನಿಕಲ್ಲು GD ಟ್ರೇಡ್ಮನ್ 3 ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕಂತ ಮಾಡಿದ್ದೀನಿ ಸರ್ ಅಂತಂದ್ರೆ, ಸೊ 3 ಹುದ್ದೆಗೆ ನೀನು DD ಅನ್ನ ಕಟ್ಟಲೇಬೇಕು. ಎಷ್ಟು? 3 ಹುದ್ದೆಗೆ ನೀನು ಅಪ್ಲಿಕೇಶನ್ ಫೀಸ್ ಅನ್ನ ಕಟ್ಟಬೇಕಾಗತ್ತಾ, ಗೊತ್ತಾಯ್ತಾ? ಸೊ ಅಪ್ಲಿಕೇಶನ್ ಅನ್ನ ನೀನು 1 ಹುದ್ದೆಗೆ ಮಾತ್ರ ಅಪ್ಲಿಕೇಶನ್ ಫೀಸ್ ಕಟ್ಟಿ, ಇನ್ನು 2 ಹುದ್ದೆಗೆ ಫೀಸ್ ಕಟ್ಟಿಲ್ಲಪ್ಪ ಅಂದ್ರೆ ಆ ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋದಿಲ್ಲ. ಸೊ ಅದು ಅಷ್ಟೇ ಪೆಂಡಿಂಗ್ ಉಳಿದಿರ್ತದ, ಗೊತ್ತಾಯ್ತಾ? ನೆಕ್ಸ್ಟ್ ಅದೇ ತರಗೆ ಸರ್ ಆನ್ಲೈನ್ ಮುಖಾಂತರ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಇರ್ತೈತಿ. ಫೇಸ್ 1 ಫಸ್ಟ್ ಫೇಸ್ 1 ಎಕ್ಸಾಮ್ ಇರ್ತೈತಿ. ಸೊ ಫೇಸ್ 1 ಎಕ್ಸಾಮ್ ನಲ್ಲಿ ಏನೆಲ್ಲ ಇರ್ತದ ಅಂತ ಹೇಳ್ಕೇಶಂತ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಸಿಲೆಬಸ್ ಏನ್ ಇರ್ತದ ಆಲ್ರೆಡಿ ಕೂಡ ನಾನು ವಿಡಿಯೋ ಮಾಡಿ ಹಾಕಿದೀನಿ, ಬೇಕಿದ್ರೆ ಹೋಗಿ ನೋಡ್ಕೊಳ್ರಿ. ಇದು ಮಲ್ಟಿಪಲ್ ಚಾಯ್ಸ್ ಎಕ್ಸಾಮ್ ಇರ್ತೈತಿ. 50 ಕ್ವಶನ್ಸ್ ಇರ್ತಾವ ಸ್ನೇಹಿತರೆ. ಎಷ್ಟು? 50 ಕ್ವಶನ್ಸ್ ಇರ್ತಾವ, 100 ಮಾರ್ಕ್ಸ್ ಇರ್ತೈತಿ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರ್ತೈತಿ. ಅದು ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಇರ್ತೈತಿ, ಅದು ಕನ್ನಡ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಇರ್ತೈತಿ. ಸೊ ಪ್ರತಿಯೊಬ್ರು ಕೂಡ ಪಕ್ಕಾ ಈ ಸರಿ ಇಂಡಿಯನ್ ಆರ್ಮಿ ಸೆಲೆಕ್ಷನ್ ಆಗೇ ಆಗ್ತಾರೆ, ಬಿಡಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಅದಾದ್ಮೇಲೆ ಸರ್ ಅಪ್ಲಿಕೇಶನ್ ಅನ್ನ ಹಾಕುವಾಗ ಏನೆಲ್ಲ ಬೇಕಾಗುತ್ತಾ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡ್ ಬೇಕು, ನೆಕ್ಸ್ಟ್ ಆಧಾರ್ ಕಾರ್ಡ್ ಬೇಕು, ನೆಕ್ಸ್ಟ್ ಫೋಟೋ, ಸಿಗ್ನೇಚರ್, ಜಿಮೇಲ್ ID, ಫೋನ್ ನಂಬರ್ ಇಷ್ಟಿದ್ರೆ ಪ್ರತಿಯೊಬ್ರು ಕೂಡ ಇಂಡಿಯನ್ ಆರ್ಮಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇಷ್ಟು ದಾಖಲಾತಿಗಳಿದ್ದಪ್ಪ ಅಂದ್ರೆ ಸೊ ನೀವು ಏನು ಬೇಕಾಗಿರೋದಿಲ್ಲ. ಇಲ್ಲಿ ಕೇಳಿದ್ದಾರೆ ಏನು ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ನೆಕ್ಸ್ಟ್ ಪೊಲೀಸ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಅನ್ಮ್ಯಾರಿಡ್ ಸರ್ಟಿಫಿಕೇಟ್, ರಿಲೇಶನ್ಶಿಪ್ ಸರ್ಟಿಫಿಕೇಟ್, NCC ಸರ್ಟಿಫಿಕೇಟ್, ಸ್ಪೋರ್ಟ್ಸ್ ಸರ್ಟಿಫಿಕೇಟ್, ಇವೆಲ್ಲನೂ ಕೂಡ ಏನಪ್ಪಾ ಅಂದ್ರೆ ಅಫಿಡವಿಟ್, ನೆಕ್ಸ್ಟ್ ಆಧಾರ್ ಕಾರ್ಡು, ಇವೆಲ್ಲನೂ ಕೂಡ ಆಮೇಲೆ ಸೆಲೆಕ್ಷನ್ ಆದ್ಮೇಲೆ ಫಿಸಿಕಲ್ ಆದ್ಮೇಲೆ ನಿನ್ ಫೈನಲ್ ಮೆರಿಟ್ ಬಂದ್ಮೇಲೆ ಇವೆಲ್ಲ ಡಾಕ್ಯುಮೆಂಟ್ ಕೊಟ್ಟರೆ ನಡೀತದ. ಅರ್ಜಿ ಸಲ್ಲಿಸಕ 10ನೇ ತರಗತಿ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಫೋನ್ ನಂಬರು, ಜಿಮೇಲ್ ID, ಫೋಟೋ, ಇಷ್ಟೇ ಡಾಕ್ಯುಮೆಂಟ್ಗಳಿದ್ರೆ ನೀನು ಇವತ್ತೇ ಹೋಗಿ ಆನ್ಲೈನ್ ಸೆಂಟರ್ಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಸ್ನೇಹಿತರೆ. ಆಧಾರ್ ಕಾರ್ಡು ಮತ್ತು SLC ಮಾರ್ಕ್ಸ್ ಕಾರ್ಡ್ ನಲ್ಲಿ ಸೇಮ್ ಇರಬೇಕು, ನೇಮು, ಡೇಟ್ ಆಫ್ ಬರ್ತ್ ಕೂಡ ಸೇಮ್ ಆಗಿರಬೇಕು. ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ಸರ್ ಫಿಸಿಕಲ್ ಏನಿರ್ತದ ಸರ್, ರನ್ನಿಂಗ್ ಎಷ್ಟು ಕಿಲೋಮೀಟರ್ ಓಡಬೇಕು? 1600 ಮೀಟರ್ ರನ್ನಿಂಗ್ ಇರ್ತದೆ ಸ್ನೇಹಿತರೆ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರ್ತೈತಿ. 400 ಮೀಟರ್ ಟ್ರ್ಯಾಕ್ ಅನ್ನ 4 ರೌಂಡ್ ಅನ್ನ ಓಡಿದ್ರೆ ನಿನ್ ಪಕ್ಕ ಇಂಡಿಯನ್ ಆರ್ಮಿ ವರದಿಯನ್ನ ಹಾಕೊಳ್ಳತೀಯ. ಅದು ಯಾವ ಟೈಮಿಂಗ್ ನಲ್ಲಿ? 5:30 ಹೊಡಿಬೇಕು. ಏನು 5:30 ಹೊಡಿಬೇಕು. ಆದ್ರೆ ಇಂಡಿಯನ್ ಆರ್ಮಿದವ್ರು ಕೊಟ್ಟಿದ್ದಾರೆ 6 ನಿಮಿಷ 15 ಸೆಕೆಂಡ್. ಬಟ್ 6 ನಿಮಿಷ 15 ಸೆಕೆಂಡ್ ಏನಾದ್ರು ಹೊಡೆದಪ್ಪ ಅಂದ್ರೆ ನೀನ್ ಫೈನಲ್ ಸೆಲೆಕ್ಷನ್ ಆಗೋದಿಲ್ಲ. ಜಸ್ಟ್ ಇಂಡಿಯನ್ ಆರ್ಮಿ ಫಿಸಿಕಲ್ ಪಾಸ್ ಆಗಿನಿ ಅಂತ ಮಾತ್ರ ಹೇಳ್ಕೊತಾ ಅಡ್ಡಾಡೋದಾಗತ್ತ. ನೋಡ್ಕೋ ಏನಪ್ಪಾ ಅಂದ್ರೆ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಅಂತ ಹೇಳ್ಕೇಶಂದ 4 ಗ್ರೂಪ್ಗಳನ್ನ ಮಾಡಿದ್ದಾರೆ. ಟೋಟಲಿ ಗ್ರೂಪ್ 1 ಗೆ ಟೈಮಿಂಗ್ 5 ನಿಮಿಷ 30 ಸೆಕೆಂಡ್ ನಲ್ಲಿ ಓಡಬೇಕಾಗುತ್ತೆ. ನಿನಗೆ 60 ಮಾರ್ಕ್ಸ್ ಸಿಗ್ತದ. ಗ್ರೂಪ್ 2 ದಲ್ಲಿ 5 ನಿಮಿಷ 31 ಸೆಕೆಂಡ್ ಅಂತ ಹಿಡಿದು 5 ನಿಮಿಷ 45 ಸೆಕೆಂಡ್ ನಲ್ಲಿ ಓಡಿದೆಪ್ಪ ಅಂದ್ರೆ 48 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಅದೇ ತನಗೆ ಗ್ರೂಪ್ 3 ಏನಾದ್ರು ಓಡಿದೆಪ್ಪ ಅಂದ್ರೆ, ಥರ್ಡ್ ಗ್ರೂಪ್ ಏನಾದ್ರು ಹೊಡೆದೆಪ್ಪ ಅಂದ್ರೆ
5 ನಿಮಿಷ 46 ಸೆಕೆಂಡ್ ಅಂತ ಹಿಡಿದು 6 ನಿಮಿಷದ ಒಳಗಡೆ ಏನಾದರೂ ಓಡಿದೆಯಪ್ಪ ಅಂದ್ರೆ ನಿನಗೆ ಎಷ್ಟು 36 ಮಾರ್ಕ್ಸ್ ಇರ್ತದ. ಅದೇ ತರನಾಗಿ ಫೋರ್ತ್ ಗ್ರೂಪ್ ಹೊಡೆದಿ ಅಂದ್ರೆ ಎಷ್ಟು ಲೋ ಆಗುತ್ತೆ ನೋಡ್ಕೊ ಇಲ್ಲಿ. 6 ನಿಮಿಷ 1 ಸೆಕೆಂಡ್ ಅಂತ ಹಿಡಿದು 6 ನಿಮಿಷ 15 ಸೆಕೆಂಡ್ ವರೆಗಡೆ 4ನೇ ಗ್ರೂಪ್ ಇರ್ತದ. ಕೇವಲ ನಿನಗೆ 24 ಮಾರ್ಕ್ಸ್ ಇರ್ತದಮ್ಮ. 24 ಮಾರ್ಕ್ಸ್ನಾಗ ನೀನ್ ಫೈನಲ್ ಸೆಲೆಕ್ಷನ್ ಆಗೋದಿಲ್ಲ. ನಿನ್ನ ಎಕ್ಸಾಮ್ ನಲ್ಲಿ 100 ತಗೊಂಡಿಯಪ್ಪ ಅಂತಂದ್ರು ಇಲ್ಲಿ ಫೈನಲ್ ಸೆಲೆಕ್ಷನ್ ಆಗಕ್ ಸಾಧ್ಯನೇ ಇಲ್ಲ. ಸರ್ ಫುಲ್ಅಪ್ಸ್ ನಲ್ಲಿ ಎಷ್ಟು ಮಾರ್ಕ್ಸ್ ಇರ್ತದ? ಸೊ ಫುಲ್ಅಪ್ಸ್ ನೋಡ್ಕೊಳ್ರಿ, ಭೀಮ್ ಅಂತಾರಲ್ಲ, ಸೊ ಅದು ಬಂದ್ಬಿಟ್ಟು 10 ಹೊಡೆದಿಯಪ್ಪ ಅಂದ್ರೆ 40 ಮಾರ್ಕ್ಸ್ ಇರ್ತತಿ, 9 ಹೊಡೆದ್ರೆ 33 ಮಾರ್ಕ್ಸ್ ಇರ್ತತಿ, 8 ಹೊಡೆದ್ರೆ 27 ಮಾರ್ಕ್ಸ್ ಇರ್ತತಿ, 7 ಹೊಡೆದ್ರೆ 21 ಮಾರ್ಕ್ಸ್ ಇರ್ತತಿ, 6 ಹೊಡೆದ್ರೆ 16 ಮಾರ್ಕ್ಸ್ ಇರ್ತತಿ. ನೀನ್ 6 ಹೊಡಿಲಿಲ್ಲ 5 ಹೊಡೆದಿಯಪ್ಪ ಅಂದ್ರೆ ಫೇಲ್ ಆಗಿ ಹೊರಗಡೆ ಬ್ಯಾಗ್ ಹಾಕೊಂಡು ಬರ್ತೀಯಾ. ಆದ್ರೆ ಏನ್ ಮಾಡ್ಬೇಕು? ಪ್ರಯತ್ನ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಆಗುತ್ತೆ, ಇಲ್ಲ ಅಂತಂದ್ರೆ ಯಾವುದು ಕೂಡ ನಿನ್ ಕೈಲಿ ಸಾಧ್ಯ ಇಲ್ಲ. ಸೊ ಪ್ರತಿಯೊಂದು ಮಾಡೇ ಮಾಡ್ತೀಯಾ, ಮಾಡ್ಬೇಕನ್ನೋ ಛಲ ನಿನ್ನಲ್ಲಿದ್ರೆ ಸೊ 100% ಸೆಲೆಕ್ಷನ್ ಆಗ್ತೀಯಾ. ನೆಕ್ಸ್ಟ್ ಅದಾದ್ಮೇಲೆ 9 ಫೀಟ್ ಡಿಚ್ ಇರುತ್ತೆ. 9 ಫೀಟ್ ಡಿಚ್ ಅನ್ನ ಒಂದು ತೆಗ್ ಇರ್ತದೆ, ಅದನ್ನ ಜಂಪ್ ಮಾಡಬೇಕು. ಅದು ಜಸ್ಟ್ ಕ್ವಾಲಿಫೈ. ಯಾರಾದ್ರೂ ಜಿಗಿಲ್ಲ ಅಂದ್ರೂ ಕೂಡ ಅವ್ರು ಜಿಗಿಸ್ತಾರೆ. ನೆಕ್ಸ್ಟ್ ಜಿಗ್ಜಾಗ್ ಇರುತ್ತೆ. ಸೊ ಕಟ್ಟಿಗೆ ಇರುತ್ತೆ, ಆ ಕಟ್ಟಿಗೆ ಮೇಲೆ ಜಿಗ್ಜಾಗ್ ಹಾಕಾರ ನೀವು ಅದನ್ನ ಹತ್ತಿ ಅದ್ರ ಮೇಲೆ ದಾಟಿ ಹೋಗ್ಬೇಕಾಗುತ್ತೆ. ಅದು ಕೂಡ ಜಸ್ಟ್ ಕ್ವಾಲಿಫೈ ಇರ್ತದ. ಓಕೆ, ಅದಾದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಯಾವುದು? ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ. ಸೊ ಮೆಡಿಕಲ್ ನಲ್ಲಿ ನಿಮಗೆ ಕಣ್ಣು, ಕಿವಿ, ಮೂಗ, ಕೈ, ಕಾಲ, ನೆಕ್ಸ್ಟ್ ಏನಾದ್ರೂ ಟ್ಯಾಟೋ, ಸ್ಟಿಚಸ್, ವೆರಿಕೋಸ್, DNS, 6x6, ಕಲರ್ ಬ್ಲೈಂಡ್ನೆಸ್, ನೆಕ್ಸ್ಟ್ ಇವೆಲ್ಲನೂ ಕೂಡ ಮೆಡಿಕಲ್ ಫೈಂಟ್ ಅನ್ನ ಚೆಕ್ ಮಾಡ್ತಾರೆ. ಸೊ ಮೆಡಿಕಲ್ ಫೈಂಟ್ ಅನ್ನ ಚೆಕ್ ಮಾಡ್ತಾರೆಪ್ಪ ಅಂದ್ರೆ ಅದ್ರ ಬಗ್ಗೆ ನಿಮಗೆ ಬಹಳ ಗಮನ ವಹಿಸಬೇಕಾಗುತ್ತೆ. ಸೊ ಮೆಡಿಕಲ್ದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಫೇಲ್ ಆಗಿ ಬಂದಿದ್ದಾರೆ. ಮೂಡಬಿದಿರೆ ರ್ಯಾಲಿಯಲ್ಲಿ 40 ವಿದ್ಯಾರ್ಥಿಗಳಲ್ಲಿ 15, 12, 13 ವಿದ್ಯಾರ್ಥಿಗಳು ಮಾತ್ರ ಫ್ರೆಶ್ ಮೆಡಿಕಲ್ ಆಗಿದ್ದಾರೆ. ಸೊ ಆದ ಕಾರಣಕ್ಕೋಸ್ಕರ ಆ ತರ ಮಾಡ್ಕೊಳಕ್ ಹೋಗ್ಬೇಡ್ರಿ. ಪಕ್ಕ ಈ ಸರಿ ನೀವು ಸೆಲೆಕ್ಷನ್ ಆಗ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಕರೆಕ್ಟ್ ಆಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ, ಕರೆಕ್ಟ್ ಆಗಿ ತಯಾರಿಯನ್ನ ಮಾಡ್ಕೊಡ್ರಿ. ಎಕ್ಸಾಮ್ ಸೆಂಟರ್ಗಳು ಎಲ್ಲೆಲ್ಲಿ ಬರ್ತಾವ್ ಸರ್? ಎಕ್ಸಾಮ್ ಸೆಂಟರ್ಗಳು ನಿಮ್ ನಿಯರೆಸ್ಟ್ ಆಗಿರ್ತಕ್ಕಂಥ 5 ಎಕ್ಸಾಮ್ ಸೆಂಟರ್ಗಳನ್ನ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಬ್ರು ಕೂಡ ನಿಮ್ಗೆ ನಿಯರ್ ಯಾವ್ದಾಗುತ್ತಲ್ಲ, ಸೊ ಯಾವ್ದು ಹುಬ್ಳಿ ಆಗಿರ್ಲಿ, ಸೆಕ್ಸ್, ಅದೇ ತರನಾಗಿ ಧಾರವಾಡ, ಬೆಳಗಾವಿ, ಬೆಂಗಳೂರು, ಎಲ್ಲೆಲ್ಲಿ ಎಕ್ಸಾಮ್ ಸೆಂಟರ್ಗಳು ಇದಾವಲ್ಲ, ಸೊ ಅವೆಲ್ಲ ಎಕ್ಸಾಮ್ ಸೆಂಟರ್ಗಳೇ ನಿಯರೆಸ್ಟ್ ಆಗಿರ್ತಕ್ಕಂಥವ್ರು ಪ್ರತಿಯೊಬ್ರು ಕೂಡ ನೀವು ಅಲ್ಲಿ ನಿಯರೆಸ್ಟ್ ಆಗಿರ್ತಕ್ಕಂಥ ಎಕ್ಸಾಮ್ ಸೆಂಟರ್ಗಳನ್ನ ತಗೊಳ್ಳಿ ಸ್ನೇಹಿತರೆ. ಓಕೆ, ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಪ್ರತಿಯೊಬ್ಬರಿಗೆ ಕೂಡ ಸರ್ GDಗೆ ಮತ್ತು ಟ್ರೇಡ್ಸ್ಮನ್ ಎಕ್ಸಾಮ್ ಸಿಲೆಬಸ್ ಅನ್ನ ಆಲ್ರೆಡಿ ನಾನು ಹೇಳಿದ್ದೀನಿ. ಟೆಕ್ನಿಕಲ್ ಮತ್ತು ಕ್ಲರ್ಕ್ ಹುದ್ದೆಗೆ ಏನೆಲ್ಲ ಸಿಲೆಬಸ್ ಇರ್ತದೆ ಅನ್ನೋದು ನಾಳೆ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಸೊ ಇಷ್ಟು ರ್ಯಾಲಿ ನೋಟಿಫಿಕೇಶನ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಸರ್ ಏಜ್ ಎಷ್ಟು ಬೇಕಾಗುತ್ತಾ? ಏಜ್ ನೋಡ್ಕೊಳ್ಳಿ ಸ್ನೇಹಿತರೆ. ಎಷ್ಟು ಇರ್ಬೇಕಪ್ಪ ಅಂತಂದ್ರೆ, ಒಂದು ನಿಮ್ದು ಎಷ್ಟನೇ ತಿಂಗಳಿಂತಪ್ಪ ಅಂದ್ರೆ 1 ಜುಲೈ 2005 ಹಿಡಿದು ಸೊ 1 ಜುಲೈ 2009 ಒಳಗಡೆ ನೀವೇನಾದ್ರೂ ಜನಿಸಿದ್ರಿಯಪ್ಪ ಅಂದ್ರೆ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಕನ್ಫರ್ಮೇಶನ್ ಆಯ್ತಾ? 1 ಜುಲೈ 2005 ಹಿಡಿದು 1 ಜುಲೈ 2009 ಒಳಗಡೆ ನೀವೇನಾದ್ರೂ ಜನಿಸಿದ್ರೆ ಪ್ರತಿಯೊಂದು ಮಹಿಳೆ ಮತ್ತು ಪುರುಷ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಈ ಸರಿ ಬಿಡಕ್ ಹೋಗ್ಬೇಡ್ರಿ, ಪಕ್ಕ ಅರ್ಜಿಗಳನ್ನ ಸಲ್ಲಿಸ್ಕೊಂಡ್ಬಿಟ್ಟು ಈ ಸರಿ ನಮ್ಮ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕೋಚಿಂಗ್ ಅನ್ನ ಕೊಡ್ತಾ ಇದೀವಿ. ಆಲ್ರೆಡಿ ಒಂದು ಬ್ಯಾಚ್ ಕೂಡ ಸ್ಟಾರ್ಟ್ ಆಗಿದೆ. 2ನೇ ಬ್ಯಾಚ್ ಕೂಡ ಅಡ್ಮಿಷನ್ ಅನ್ನ ತಗೊಳ್ತಾ ಇದೀವಿ. ಸೊ ನೀವೇನಾದ್ರೂ 2ನೇ ಬ್ಯಾಚ್ ಗೆ ಬಂದು ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರೆ ಇದೇ ತಿಂಗಳಲ್ಲಿ ನಾವು 2ನೇ ಬ್ಯಾಚ್ ಅನ್ನ ಪ್ರಾರಂಭ ಮಾಡ್ತಾ ಇದೀವಿ. ಬಂದು ಜಾಯಿನ್ ಆಗಿ ನಾನು 100ಕ್ಕೆ 100 ಮಾರ್ಕ್ಸ್ ಗಳನ್ನ ತಗೊಳ್ಬೇಕು. ಫಿಸಿಕಲಿ ಕೂಡ 100ಕ್ಕೆ 100 ಮಾರ್ಕ್ಸ್ ಅನ್ನ ತಗೊಳ್ಬೇಕು. ಸೊ ಮೆಡಿಕಲ್ ನಲ್ಲಿ ಏನು ಕೂಡ ಡೌಟ್ ಇತ್ತಪ್ಪ ಅಂದ್ರೆ ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂತಾರೆ ನಮ್ಮ ಹತ್ರ ನುರಿತ ಶಿಕ್ಷಕರಿಂದ ಎಕ್ಸಾಮ್ ಟೀಚಿಂಗ್ ಗಳನ್ನ ಫುಲ್ ಹಾರ್ಡ್ ಟ್ರೈನಿಂಗ್ ಕೊಡ್ತಾ ಇದೀವಿ. 2 ತಿಂಗಳಲ್ಲಿ ನೀವು ಪಿಕಪ್ ಆಗ್ಬೇಕು. ಯಾಕಂದ್ರೆ 2 ತಿಂಗಳಲ್ಲಿ ನೀವು ರೆಡಿಯಾಗಿ ಫೌಜಿ ಆಗ್ಬೇಕಪ್ಪ ಅಂದ್ರೆ ಅಷ್ಟು ಈಸಿ ಅಲ್ಲ. ಸೊ ಹಾರ್ಡ್ ವರ್ಕ್ ಅನ್ನ ಮಾಡ್ಬೇಕಾಗುತ್ತೆ. ಆ ಹಾರ್ಡ್ ವರ್ಕ್ ಅನ್ನ ನಮ್ಮ ಕೋಚಿಂಗ್ ದಲ್ಲಿ ನಾವು ಎಲ್ಲ ಸ್ಟಾಫ್ ಗಳು ಕೂಡಿ ಮಾಡಿಸ್ತಾ ಇದೀವಿ. ನೀವು ಬರಬೇಕು ಅನ್ಕೊಂಡಿದ್ರೆ ನಮ್ಮ ಹತ್ರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ 400 ಮೀಟರ್ ಟ್ರ್ಯಾಕ್ ಇದೆ. ನಮ್ಮ ಟ್ರ್ಯಾಕ್ ನಲ್ಲಿ ಓಡಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇನ್ನೂಕಾದ್ರೂ ಎಲ್ಲಿ ರ್ಯಾಲಿ ಫೇಲ್ ಆಗಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ, ನಮ್ಮ ಡಿಸ್ಟ್ರಿಕ್ಟ್ ಸ್ಟೇಡಿಯಂದಲ್ಲಿ ಓಡಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕೂಡ ಫಿಸಿಕಲ್ ಕ್ವಾಲಿಫೈ ಆಗಿದ್ದಾರೆ. ಆದ ಕಾರಣಕ್ಕೋಸ್ಕರ ಎಕ್ಸಾಮ್ ಕೂಡ ಕ್ವಾಲಿಫೈ ಆಗಿದ್ದಾರೆ. ನೀವು ಬಂದು 2ನೇ ಬ್ಯಾಚ್ಗೆ ಜಾಯಿನ್ ಆಗಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನಮ್ಮ ಹತ್ರ ಹಾಸ್ಟೆಲ್ ಫೆಸಿಲಿಟಿನೂ ಕೂಡ ಇದೆ. ಅದ್ರ ಜೊತೆಗೆ ನಿಮ್ಗೆ ಫಿಸಿಕಲ್ ಆಯ್ತು, ಕ್ಲಾಸಸ್ಗಳಾಯ್ತು, ಊಟದ ಫೆಸಿಲಿಟಿ, ಸಪರೇಟ್ ಆಗಿರ್ತಕ್ಕಂಥ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಸಪರೇಟ್ PG ವ್ಯವಸ್ಥೆನೂ ಕೂಡ ಇದೆ ನಮ್ಮ ಹತ್ರ. ಓಕೆ, ಬರ್ಬೇಕು ಅನ್ಕೊಂಡ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಅತಿ ಕಡಿಮೆ ಫೀಸ್ ನಲ್ಲಿ ಕೊಡ್ತಾ ಇದೀವಿ. ಇದು ಲಿಮಿಟೆಡ್ ಸೀಟ್ಗಳು, ಇವಾಗಲೇ ಸೀಟ್ ಬುಕ್ ಮಾಡ್ಕೊಂಡಿದ್ದಾರೆ. ಇನ್ನು ಕೇವಲ ಮಾತ್ರ ಸೀಟ್ಗಳು ಬಾಕಿ ಇದಾವೆ. ಓಕೆ, ಬರ್ಬೇಕು ಅನ್ಕೊಂಡ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಇವಾಗಲೇ ನಿಮ್ಮ ಸೀಟ್ ಅನ್ನ ಬುಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ಬ್ಯಾಚ್ಗೆ ಬಂದು ಜಾಯ್ನ್ ಆಗ್ರಿ. ಪಕ್ಕ 2026ಕ್ಕೆ ನೀವು ಫೌಜಿ ಆಗ್ಲೇಬೇಕು. ಓಕೆ, ಆ ಫೌಜಿಯನ್ನ ಮಾಡುವಂತ ತಯಾರಿಯನ್ನ ನಾವು ಮಾಡಿಸ್ತಾ ಇದೀವಿ ಸ್ನೇಹಿತರೆ. ಗ್ಯಾರಂಟಿ ಕೊಡ್ತಾ ಇದೀನಿ 100% ರಿಸಲ್ಟ್. ಈ ಸರಿ ಅಗ್ನಿವೀರ್ 100% ರಿಸಲ್ಟ್ ಆಗ್ಲೇಬೇಕು. ಓಕೆ, ಆ ಉದ್ದೇಶದಿಂದ ತಗೊಳ್ತಾ ಇದೀವಿ.
ಬಂದು ಜಾಯ್ನ್ ಆಗ್ಬೋದು. ಈ PDF ಅನ್ನ ಮಂಗಳೂರು ಯಾರು, ಬೆಂಗಳೂರು ಯಾರು, ಬೆಳಗಾವಿ ಯಾರು, WMP ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ ನಮ್ಮ HJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ದಲ್ಲಿ ಕೂಡ PDF ಅನ್ನ ಶೇರ್ ಮಾಡಿರ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಅದು, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಡ್ರಿ, ಟೆಲಿಗ್ರಾಮ್ ಜಾಯ್ನ್ ಆಗುತ್ತಾ, ಈ PDF ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಶಾರ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಬೇಕಾಗಿತ್ತಂದ್ರೆ 1,20,000 ಹೆಚ್ಚು 1,20,000 ಅಧಿಕ ಫಾಲೋವರ್ಸ್ ಅನ್ನ ಹೊಂದಿರತಕ್ಕಂಥ ನಮ್ಮ HJ ಪ್ಯಾರಾಮಿಲಿಟರಿ ಅಂಡ್ ಇನ್ಸ್ಟಾಗ್ರಾಮ್ ಐಡಿಯನ್ನ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಗೈಸ್ ಇವಾಗಲೇನೆ ಫಾಲೋ ಮಾಡ್ಕೊಡ್ರಿ. ಪ್ರತಿಯೊಂದು ಇನ್ಫಾರ್ಮೇಶನ್ ಇಲ್ಲಿ ಯೂಟ್ಯೂಬ್ ನಲ್ಲಿ ಶಾರ್ಟ್ ಅಪ್ಡೇಟ್ ಸಿಗ್ಲಿಲ್ಲ ಅಂದ್ರೂ ಕೂಡ ಅಲ್ಲಿ ನಿಮಗೆ ಶಾರ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಗಳನ್ನ ಕೊಡ್ತಾ ಹೋಗ್ತಿರ್ತೀವಿ, ಅಲ್ಲಿ ಫಾಲೋ ಮಾಡ್ಕೊಡ್ರಿ. ಸೊ ಈ ತರದ ಡೈಲಿ ಅಪ್ಡೇಟ್ಗಳು ಇನ್ಮೇಲೆ ಡೈಲಿ ಆನ್ಲೈನ್ ಕ್ಲಾಸಸ್ಗಳಾಗಿರಲಿ ಏನೇ ನಮ್ಗೆ ಅಪ್ಡೇಟ್ ಬೇಕಾಗಿತ್ತಪ್ಪ ಅಂದ್ರೆ ನಿಮ್ಗೆ ಅಗ್ನಿವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸೊ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಗೆ ಬರ್ತದ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶೇರ್ ಮಾಡ್ರಿ, ನಿಮ್ಮ ಬ್ರದರ್ ಸಿಸ್ಟರ್ ಯಾರಾದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ.